ಹೈ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀವಿ? ಆರಾಮದಿರಿ? ನಾ ಆರಾಮದಿರಿ ನೋಡಿರಿ. ಇದು ನನ್ನ ರಿಸಲ್ಟಿಂದ ಡೇ ಆಗಿರ್ತದೆ, ಅಂದರೆ ಏಪ್ರಿಲ್ 10th. ಇವತ್ತು ನನ್ನ ಬರ್ಡೇ ಸಹಿತ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ವಿಶಸ್ ಕಳ್ಸೋರು, ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಈಗ ಏನು ಮಾಡಬೇಕಂದ್ರೆ ಕೆಲಸ ಮಾಡ್ಬೇಕ್ರಿ. ರಿಸಲ್ಟಿಗೆ ಹೋಗ್ಬೇಕು. ಪಪ್ಪ ಏನಂದ್ರೆ ಬರ್ತೀನಿ ಅಂದಾರಲ್ಲ, ಹಾಗಾಗಿ ರಿಸಲ್ಟಿಗೆ ಹೋಗಿ ಬರ್ತೀನಿ. ಸ್ಕೂಲಿಗೆ ತೊಗೊಂಡು ಹೋಗ್ಬೇಕಂದ್ರೆ ಫೋನ್ ಹಾಳಾಗಿಲ್ಲ ಅಂದ್ಬಿಟ್ರು, ಹಾಗಾಗಿ ತೊಗೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಬರ್ದು ಬಾಂಡಿಗೆ ಸ್ವಲ್ಪ ಇಟ್ಟು ತಿಕ್ಕಿದ್ದೀನಿ. ಟೈಮ್ ಬಂದುಬಿಟ್ಟು 10:02 ಆಯಿತು ಮಾರ್ನಿಂಗು. ಬಾಂಡೆ ಇಲ್ಲ ಈಗ ತಿಕ್ಕೇನಿ. ಬಾಂಡೆನ ಇಷ್ಟು ಬಾಂಡೆ ತಿಕ್ಕಿ ಈಗ ನಾನು ಗ್ಯಾಸ್ ಒರೆಸ್ಬಿಡ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು. ಗ್ಯಾಸ್ ಒರೆಸ್ಬೇಕ್ರಿ ಈಗ. ಇದು ಇದೆಲ್ಲ ಹಂಗಾಗ್ಬಿಟ್ಟು ಗ್ಯಾಸನ್ನು ಒರೆಸ್ಕೊಂಡ್ಬಿಟ್ಟು ಇದನ್ನು ಮಾಡ್ಕೊಳ್ಬೇಕಾ ನೋಡ್ರಿ. ಗ್ಯಾಸ್ ಒರೆಸ್ತೀನಿ. ಬಾಂಡೆ ತಿಕ್ಕೇನ್ರಿ ಈಗ. ಜಸ್ಟ್ ಬಾಂಡೆ ತಿಕ್ಕನ ಅದನ್ನು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ನೋಡ್ರಿ. ನಿನ್ನೆ ಬ್ಲಾಗ್ನ ಮಿನಿ ಬ್ಲಾಗ್ ಥರ ಹಾಕೀನಿ, ನೋಡಿರ್ಬೋದು ಅಂದ್ಕೊಳ್ತೇನೆ. ಮಿನಿ ಬ್ಲಾಗ್ ನನ್ನ ಬ್ಲಾಗನ್ನ ನಿನ್ನೆ ಹಾಕೀನಿ. ಅದು ಫುಲ್ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಅರ್ಜೆನ್ಸ್ ಒಳಗೆ ಮಿನಿ ಬ್ಲಾಗ್ ಟೈಪ್ನ ಮಾಡ್ಕೊಂಡು ಹಾಕೀನಿ, ನೋಡ್ಕೊಳ್ಬೋದು ನೀವು. ನಿನ್ನೆ ಸ್ವಲ್ಪ ಕೆಲಸ, ಹಾಗಾಗಿ ನಿನ್ನೆ ಬ್ಲಾಗ್ನ ಮಿನಿ ಬ್ಲಾಗ್ ಟೈಪ್ ಹಾಕಿದ್ದೆ. ಮಮ್ಮಿಯಲ್ಲಿ ಒಗ್ಯಾನ ಮಾಡೋಣ ಅಷ್ಟೇ. ಈಗಾಗಲೇ ರಿಸಲ್ಟ್ ಚಲೋ ಆಗಿರುತ್ತೆ ರೀ. ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ರೆ ಟೈಮಿಂಗ್ ಬಂದುಬಿಟ್ಟು 10 o'clock to 12:30 ಹಂಗಿದೆ ರೀ. 10 o'clock to 12:30 ವರೆಗೂ ಐತಿ. ಗ್ಯಾಸ್ ಆಗ್ತೈತೆ ಫುಲ್. ಅದನ್ನ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದ್ದ ನಿಮಗೆ ಸಿಗ್ತೀನಿ. ರೀ ಫ್ರೆಂಡ್ಸ್, ಒರೆಸಿದೆ ನೋಡಿರಿ ಗ್ಯಾಸಿನ ಕಟ್ಟಿನ. ಇದು ಬರ್ಸೋದಾಯ್ತು. ಈಗ ಏನೂ ಇಲ್ಲ, ಕಸ ಹೊಡಿತೀನಿ. ಎಲ್ಲ ಹೊಡೆದಿದ್ದೀನಿ, ಪೂಜೆನೂ ಮಾಡ್ತಿತ್ತು. ಅಂದರೂ ಸ್ವಲ್ಪ ಮನೆ ಏನಾಗತ್ತಿತ್ತು ಅಂದ್ರೆ ಹೊಲಸು ಕಾಣಿಸಾತಿತ್ತು. ಹಂಗಾಗ್ಬಿಟ್ಟು ಕಸ ಹೊಡೆದು ಕುಂದ್ರು ಅಂತ. ಅದಾದಮೇಲೆ ನಿನ್ನೆ ಹೆಸರಿಟ್ಟಿನ ಹಪ್ಪಳ ನಾನು ಮಿನಿ ಬ್ಲಾಗ್ ಒಳಗೂ ಸಹಿತ ಹಾಕೇನಿ. ಹೆಸರಿಟ್ಟಿನ ಹಪ್ಪಳ ಫುಲ್ ಆತು ತಿಳ್ಕೊಂಬಿಟ್ಟು ನಿನ್ನೆ ನಾನು ಲಟ್ಸಿದ್ದೆ ರೀ. 54 ಹಪ್ಪಳ ಆಗಿತ್ತು. ಆಮೇಲೆ ಇನ್ನೂ ಒಂದಿಷ್ಟು ಇದ್ದು ರೀ, ಅವು ಒಂದು ಸೇರಿಸಿದ್ದು 100-104 ಹಂಗೆ ಆಗ್ಬೋದೇನೋ ಅಂದ್ಕೊಳ್ತೀನಿ. ಇದಾದಮೇಲೆ ಪಜ್ಜು ಹೇಳಿದರೆ ರಿಸಲ್ಟಿಗೆ ನಾವು ಅಲ್ಲ ಅನ್ನತಾನ, ಅವ ಹೆದರಾನಂತ. ಹಾಗಾಗಿ ಅವನು ಒಲ್ಲೆ ಅನ್ನತಾನ. ಬಟ್ ಅವರು ಸ್ಕೂಲ್ ಒಳಗೆ ಏನಂದಾರ, ಇಲ್ಲ ಸ್ಟೂಡೆಂಟ್ಸ್ನ ಕಂಪಲ್ಸರಿ ಕರ್ಕೊಂಡೇ ಬರಬೇಕು ಅಂತ ಹೇಳ್ಕೊಂಬಿಟ್ಟು ಹೇಳ್ಕೊಂಡವ್ರು. ಹಾಗಾಗಿ ನೋಡಬೇಕು ಇನ್ನೇನಾಗುತ್ತೆ ಅಂಥೇಳಿ. 12:30ವರೆಗೂ ಟೈಮ್ ಕೊಟ್ಟಾಗ ಅಪ್ಪಾಜಿನ ಬರ್ತೀನಿ ಅಂದನ. ರೆಡಿ ಆಗಿರಿ ಹೋಗೋಣ ಅಂತ, ಬರ್ತೀನಿ ಅಂತ ಹೇಳಿದ್ರೆ. ನನಗೂ ಹುಟ್ಟಿದಪ್ಪಿತ್ತಲ್ಲ, ಹಂಗಾಗ್ಬಿಟ್ಟು ಪಪ್ಪ ಏನಂದ್ರೆ ಗುಡಿಗೆ ಹೋಗಿ ಬಂದುಬಿಡು ಅಂತ ಹೇಳ್ಕೊಂಡ್ಬಿಟ್ರು, ಹೇಳಿದ್ರು. ನಾ ಇನ್ನೂ ಡ್ರೆಸ್ ಇನ್ನೂ ತೊಗೊಂಡಿಲ್ಲ, ಬ್ಯಾಡ ಅಂತ ಸುಮ್ಮನೆ ಇದ್ದೆ. ನೋಡ್ಬೇಕಿನ್ನ ಅಂತ ಹೇಳ್ಕೊಂಡ್ಬಿಟ್ಟು ಗುಡಿಗೆ ಹೋಗಂಡೆ. ಇಲ್ಲಿ ಗಣಪತಿ ಗುಡಿಗೆ ಹೋಗಿ ಬಂದುಬಿಟ್ಟು ಬಂದೆ. ಉದ್ದಿನ ಕಡ್ಡಿ ಮತ್ತು ಎಣ್ಣೆ ಬತ್ತಿ ಕೊಟ್ಬಿಟ್ಟು ಬಂದೆ. ಆಮೇಲೆ ನಾಷ್ಟ ಸುಸ್ಲಾ ಮಾಡಿತ್ತು. ಮಮ್ಮಿಗೆ ಒಂದು ಸ್ವಲ್ಪ ಐತಿ, ಅವರಿಂದ ಮಾಡಿಲ್ಲ ರೀ ನಾಷ್ಟ. ಅವ್ರು ಮಾಡ್ತಾರೆ ನೋಡ್ರಿ. ಬುಕ್ತದ ಹೆಂಗೆ ಹರವಾರ ತರ್ರಿ ನೋಡ್ರಿ ಹೆಂಗೆ ಹರವಾರ. ಈಗ ರೂಮ್ನ ಒಂದು ರೀತಿ ಮಿಸ್ರೇಬಲ್ ಅನ್ಸ್ಬಿಡ್ತೀರಿ ನಮಗೆ. ಹಾಗಾಗಿ ಇದೊಂದು ಸ್ವಚ್ಛ ಮಾಡೋದು ಒಂದು ದೊಡ್ಡದು. ಇದೇನಿಲ್ಲ, ರಿಸಲ್ಟು ಬಂದೇನೆ ನಿಮಗೆ ಆ ಕಡೆ ಶೇರ್ ಮಾಡ್ತೀನಿ. ಬಟ್ ನಾನು ಫೋನು ಸ್ಕೂಲಿಗೆ ಒಯ್ಬೇಕಂತ ಮಾಡಿದೆ. ಮತ್ತು ಫೋನ್ ಹಚ್ಚಿ ಕೇಳಿದ್ವಿ
ಇಲ್ಲ ಅಲಾವಿಲ್ಲ ಅಂತ ತಿಳ್ಕೊಂಬಿಟ್ಟು ಹೇಳ್ಕೊಂಡ್ರು. ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಕಸ ಹೊಡಿಬೇಕು, ಕಸ ಹೊಡೆದು ಕಲ್ಲು ಒರೆಸ್ಬೇಕಂತೈತಿ. ಅದು ಬ್ಯಾಡ ಅನ್ಸುತ್ತೆ. ಕಲ್ಲು ಏನು ಹೊಲಸಾಗಿಲ್ಲ ರೀ, ಕಸ ಒಂದು ಫುಲ್ಲು ಹೊಲಸಾಗಿತ್ತು ಮನೆ. ಹಂಗೆ ಬಿಟ್ಟು ಕಸ ಒಂದು ಹೊಡಿಬೇಕಂತ ತಿಳ್ಕೊಂಬಿಟ್ಟು ಐತಿ. ಹಾಗಾಗಿ ನಿಮಗೆ ನಾ ಕಸ ಹೊಡೆದಿಂದ ಸಿಗ್ತೇನೆ ಅಂತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬೆಳಿಗ್ಗೆನ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಿತ್ತು. ನಾನು ಹೆಂಗೆ 7:15 ಎದ್ದು ಬಿಟ್ಟಿನಿ. ಇವತ್ತು ಲೇಟನೇ ಆಗಿತ್ತು ನಂದು. ಹಂಗೆ ಬಿಟ್ಟು ಸ್ಕೂಲ್ ಡ್ರೆಸ್ ಹಾಕೊಂಡು ಹೋಗಂದಾರ. ರೆಗ್ಯುಲರ್ ಡ್ರೆಸ್ ಇಲ್ಲ, ನಾನು ರೆಗ್ಯುಲರ್ ಡ್ರೆಸ್ ಮತ್ತು ಫ್ರಾಕ್ ಸ್ಕರ್ಟ್ ಎಲ್ಲ ಹಾಕೋಬೇಕು. ಹಾಗಾಗಿ ಇಲ್ಲ ಟ್ರ್ಯಾಕ್ ಶೂಟ್ ಹಾಕೊಂಡು ಹೋಗ್ಬಿಡ್ತೀನಿ. ಒಂದು ಟಾಪ್ ಇರುತ್ತೆ, ಒಂದು ಪ್ಯಾಂಟ್ ಇರುತ್ತಲ್ಲ, ಹಾಗಾಗ್ಬಿಟ್ಟು ಟ್ರ್ಯಾಕ್ ಶೂಟ್ ಹಾಕ್ಕೊಂಡು ಹೋಗ್ತೀನಿ. ಒಂದು ಪೋನಿ ಹಾಕ್ಕೊಂಡ್ಬಿಟ್ಟು ಹೋಗೋಣ ಅಂತ ಐತಿ. ನನ್ನ ತಲೆಗೆ ನೋಡೋಣ ಏನೇನಾಗತ್ತೆ. ಬಾಯ್. ಈಗೇನು ಬಾಯ್ ಅಂತೀನಿ ನೋಡ್ರಿ. ಏನೇನು ಫ್ಲೋ ಒಳಗೆ ಹೇಳಾಕತ್ಬಿಟ್ಟೇನೆ ಇವತ್ತು. ಹಾಗಾಗಿ ಫುಲ್ಲು ಕಸ ಎಲ್ಲ ಹೊಡೆದಿಂದ ಸಿಗುವ. ಫ್ರೆಂಡ್ಸ್ ಫುಲ್ಲು ಕಸ ಹೊಡೆದೆ. ನೋಡ್ತಿರ್ಬೋದು ನೀವು, ಮನೆ ಸ್ವಚ್ಛ ಐತೆ ಅಂತ ತಿಳ್ಕೊಂಡ್ಬಿಟ್ಟು ಫುಲ್ ಬುಕ್ಸ್ ಎತ್ತಿಟ್ಟೇನೆ. ಮತ್ತು ಅದರಲ್ಲೇ ಫುಲ್ ಹೊಲಸಿತ್ತು. ಹಂಗೆ ಕಸ ಸ್ವಚ್ಛ ಮಾಡಿಕೊಂಡೆ. ಆಮೇಲೆ ನೀರು ಕುಡಿಯೋದು ಆಗೈತಿ. ನೀರು ಕುಡಿಯೋಂದ್ರೆ ಈ ವಿಡಿಯೋದಾಗ ನಿಮಗೆ ನಾನು ಸ್ಕೂಲಿಗೆ ಹೋಗೋದು ತೋರಿಸ್ತೀನಿ. ಮತ್ತು ಇನ್ನೊಂದು ಮಾತಾಡಬೇಡಿ, ಇಲ್ಲೇ ಕಸ ಹೊಡಿತಾರಂತೆ. ಹಾಗೆ ಈ ವಿಡಿಯೋದಾಗ ನಿಮಗೆ ಈ ತಾರೀಕಿಂದ 10th ಡೇಟಿಂದ ನಿಮಗೆ 2 ವಿಡಿಯೋ ಬರ್ತೈತಿ. ಒಂದು ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಇಲ್ಲಾಂದರೆ ಬಿಟ್ಟಿರ್ಬೋದು, ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಹೇಳ್ಕೊಂಬಿಟ್ಟು ಅದೊಂದು ಆಗಿರ್ತೈತಿ. ಆಮೇಲೆ ಇನ್ನೊಂದು ವ್ಲಾಗು ಇದು ಹ್ಯಾಸ್ ಯೂಶುವಲ್ ಇದು ಈ ಬಿಟ್ಟೇನಿಲ್ಲ. ಈ ವ್ಲಾಗ್ನ 2 ದಿನ ಓಡಿಸ್ತೇನೆ ನಾನಿಲ್ಲಿ. ಅಂದ್ರೆ ಈಗ ಇದನ್ನೊಂದು ಬಿಡ್ತೇನೆ ಅನ್ಕೋರಿ. ಬರ್ಡೇ ಏನಾದರೂ ಮಾಡಿದ್ರೆ ನಾನು ಈ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ನಾಳೆ ಹಾಕ್ತೀನಿ. ಹಿಂಗೆ ನಾನು ಮಾಡ್ಕೊಳ್ತೇನೆ ರೀ. ಈ ವ್ಲಾಗ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಇದನ್ನು ಪಾರ್ಟ್ 1 ಅಂತ ಹಾಕ್ತೀನಿ. ಅದನ್ನು ಬೇಕಾದ್ರೆ ಮಾಡೋದಿದ್ರೆ ಪಾರ್ಟ್ 2 ಅಂತ ಹಾಕ್ತೀನಿ. ಇನ್ನೂ ಕನ್ಫರ್ಮ್ ಇಲ್ಲ, ನಾ ಜಸ್ಟ್ ಹೇಳ್ಕೊಂಡೆ ಅಷ್ಟೇ. ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇಷ್ಟು ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು, ಇದರೊಳಗೆ ಮಾಡ್ತೇನೆ ರೀ. ನಾ ಅಂದ್ಕೊಳ್ತೀನಿ ನಿಮಗೇನಾದರೂ ಯಾವುದಾದ್ರೂ ಟೀಚಿಂಗ್ಸ್ ಬೇಕಿದ್ರೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ನಿಂತಿದ್ರೆ ಅಂದರೆ 6th ಸ್ಟ್ಯಾಂಡರ್ಡಿಂದ ಟೀಚಿಂಗ್ಸ್ ಬೇಕಂದ್ರೆ ನಂಗೆ ನೀವು ಕೇಳ್ಕೊಬೋದು. ಸಿಕ್ಸ್ತಿಂದ ಏನೇನು ಗ್ರಾಮರ್ ಆಗಿರ್ಬೋದು, ಕನ್ನಡ ಗ್ರಾಮರ್ ಆಗಿರ್ಬೋದು, ನಾನು ನಿಮ್ಮದು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ತೀನಿ. ನಿಮ್ಗೆ ಇದೊಂದು ಕ್ಲಾಸಸ್ ಅಂತ ಹೇಳ್ಕೊಂಡ್ಬಿಟ್ಟು ಕ್ಲಾಸಸ್ ಆಗಿರ್ಬೋದು ಇದನ್ನಾಗ ಇನ್ಕ್ಲೂಡ್ ಮಾಡ್ತೀನಿ ರೀ. ನಾನು ನಾ ಏನಾದರೂ ಹೇಳಿಕತ್ತೀನಿ ಕ್ಲಾಸಸ್ಸಿಂದು ಇದರೊಳಗಡೆ ಇನ್ಕ್ಲೂಡ್ ಮಾಡ್ತೀನಿ. ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೇನೆ. ನಾ ಏನಾದರೂ ಈ ಕ್ಲಾಸಿಂದು ಒಂದು ವಿಡಿಯೋ ಬಿಟ್ಟೆ ಅಂದರೆ ಅಲ್ಲಿ ನಾನು ನಿಮಗೆ ಈ ರೆಗ್ಯುಲರ್ ವ್ಲಾಗ್ನ ಬಿಡೋದಿಲ್ಲ. ಅದಾದಮೇಲೆ ನಾನೇನಾದರೂ ಪಾರ್ಟ್ 1 ಪಾರ್ಟ್ 2 ಕ್ಲಾಸಸ್ ಹೇಳಲಿಕ್ಕಂದ್ರೆ ಅದರೊಳಗೆ 2 ಪಾರ್ಟ್ಸ್ ಇರ್ತಾವೆ. ಒಂದು ಪಾರ್ಟ್ 1 ಪಾರ್ಟ್ 2. ಒಂದು ವಿಡಿಯೋ ಬಂದುಬಿಟ್ಟು 15 ಮಿನಿಟ್ಸ್ ಆಗಿರುತ್ತೆ. ಇನ್ನೊಂದು ವಿಡಿಯೋ ಬಂದುಬಿಟ್ಟು 15, ಟೋಟಲ್ 30 ಮಿನಿಟ್ಸ್ ಹೌದಲ್ರಿ. ಅಂದರೆ 25 ಮಿನಿಟ್ಸ್ ಆಗಿರುತ್ತೆ. ಇನ್ನು 5 ಮಿನಿಟ್ಸ್ ಅದು ಪಾರ್ಟ್ 2 ಒಳಗೆ ರಿವಿಷನ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾನು ವಿಡಿಯೋಸ್ ಬಿಡಲಿಕ್ಕೆ ಇದು ಮಾಡ್ಕೊಳ್ತೀನಿ. ಅದಾದಮೇಲೆ ನಂಗೆ ಹಿಂಗೆ ಹೇಳ್ದಂಗೆ ನಂಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬಂದಿಲ್ಲ. ಈ ಒಂದು LIC ಒಂದು ಇದ್ರ ಸಲುವಾಗಿ ಪ್ಲೀಸ್ ಒಂದಾದರೂ ಮಾಡಿರಿ, ಸಣ್ಣದಾದರೂ ಮಾಡಿರಿ, ದೊಡ್ಡದಾದರೂ ಮಾಡಿರಿ. ಆಮೇಲೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿದ್ದೆ ಕಾಲ್ ದಿಸ್ ಫಾರ್ ದ ಮೋರ್ ಇನ್ಫಾರ್ಮೇಷನ್ ಅಬೌಟ್ LIC ಅಂತ ಹೇಳ್ಕೊಂಬಿಟ್ಟು ಹಾಕಿದ್ದೆ. ಪ್ಲೀಸ್ ಟ್ರೈ ಮಾಡಿರಿ. ಆಮೇಲೆ ಹಾಕೊಳ್ರಿ. ಮಿನಿ ವ್ಲಾಗ್ನ ನೀವು ಆಲ್ಮೋಸ್ಟ್ ಆಲ್ ನೋಡ್ರಿ ಅಂದ್ಕೊಳ್ತೇನೆ. ಯಾಕಂದ್ರೆ ನಾನು ಮಿನಿ ವ್ಲಾಗ್ ಒಳಗೆ ಹಾಕಿರ್ತೀನಿ. ಅದನ್ನು ವ್ಲಾಗ್ ಬದಲಿ ನಿನ್ನೆ ಮಿನಿ ವ್ಲಾಗ್ ಒಳಗೆ ಬಿಟ್ಟು ಹಾಕೇನ್ರಿ. ಅದನ್ನು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ನಂಗೆ ನಿನ್ನೆ ವ್ಲಾಗ್ ಒಳಗೆ ಹಾಕ್ಬೇಕಂದ್ರೆ ಕನ್ವರ್ಟಾಗಿ ಫುಲ್ ಏನೇನೋ ಆಯ್ತು ಬಿಡ್ತೀನಿ ಮನ್ಯಾಗ ನಿನ್ನೆ. ಹಂಗಾಗ್ಬಿಟ್ಟು ವ್ಲಾಗ್ ಒಳಗೆ ಹಾಕೋ ಬದಲಿ ನಾನು ನಿಮಗೆ ಮಿನಿ ವ್ಲಾಗ್ ಒಳಗೆ ಅದನ್ನು ಹಾಕಿರ್ತೇನೆ. ನಾನು ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಪಾರ್ಟ್ 1 ಆಮೇಲೆ ಪಾರ್ಟ್ 2. ಆಮೇಲೆ ಕ್ಲಾಸಸ್ಸಿಂದ ಯಾವಾಗಲೂ ಪಾರ್ಟ್ 1 ಪಾರ್ಟ್ 2 ಆಗಿರುತ್ತೆ. ಜಾಸ್ತಿ ಏನಾದರೂ ಸಿಲೆಬಸ್ ಇತ್ತಂದ್ರೆ ಪಾರ್ಟ್ 1, 2, 3, 4 ಪಾರ್ಟ್ಸ್ ಆಗಿರುತ್ತೆ. ಇಷ್ಟು ಕ್ಲಿಯರ್ ಆತಂತ ಅಂದ್ಕೊಳ್ತೇನೆ ರೀ. ಹಾಗೆ ಫ್ರೆಂಡ್ಸ್ ಅಷ್ಟು ಅರ್ಥ ಆತಂತ ಅಂದ್ಕೊಳ್ತೇನೆ. ಈಗ ಕಂಟಿನ್ಯೂನ ವ್ಲಾಗ್ ಮಾಡೋಣ. ಅದಾದಮೇಲೆ ಸ್ಕೂಲಿಂದ ನಂಗೆ ಈ ವ್ಲಾಗ್ ಒಳಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇದನ್ನು ಪಾರ್ಟ್ 2 ಒಳಗೆ ಆ್ಯಡ್ ಮಾಡ್ಕೊಳ್ತೇನೆ ರೀ. ನೋಡ್ತಿರ್ಬೋದು ಒಳ ಬನ್ನಿ. ನಾ ಏನಿಲ್ಲ ಟ್ಯಾಕ್ ಶೂಟ್ ಹಾಕೊತೀನಿ ಅಂದ್ಬಿಟ್ಟೆ ನಿಮ್ಮ ಮುಂದೆ. ಅದನ್ನ ಹಾಕೊಳ್ತೇನೆ ಅಂತ. ಇನ್ನೂ ಟೈಮ್ ಐತಿ, ಬಟ್ ತೆಗೆದಿಟ್ಕೊಳ್ಬಿಟ್ರೆ ಆಗ್ಬಿಡುತ್ತೆ ಅಂತ ಹೇಳ್ಕೊಂಬಿಟ್ಟು ಇದು ಏನೋ ಬಂದೈತೆ ತಡ್ರಿ ವಾಟ್ಸಪ್ ಒಳಗೆ.
ಕಳ್ಸೋರೆ ಹ್ಯಾಪಿ ಬರ್ಡೇ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್. ನನಗಾಗಿ ನೀವು ಇಷ್ಟೆಲ್ಲ ವ್ಲಾಗನ್ನು ಇದು ಮಾಡಿರಿ. ಪ್ಲೀಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರಿ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬಾಯ್. ಸಬ್ಸ್ಕ್ರೈಬು ಮಾಡ್ಕೊಳ್ರಿ. ಎಲ್ಲ ಇದ್ರ ಬಗ್ಗೆ ಒಂದು ಯೋಚನೆ ಮಾಡ್ಕೊಳ್ರಿ. ಬಾಯ್. ಟೇಕ್ ಕೇರ್.